ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಎಚ್ ಬಸವರಾಜ್ ಅವರ ಇವತ್ತಿನ ದಿವಸ ಹುಟ್ಟುಹಬ್ಬದ ಕಾರ್ಯಕ್ರಮನ ನಾವು ನಮ್ಮ ಇಡೀ ಸ್ನೇಹಿತರ ತಂಡ ಆಚರಿಸ್ತಾ ಇದೀವಿ. ಬಹಳ ಸಂತೋಷ ಆಗ್ತದೆ. ಒಂದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಬನಶಂಕರಮ್ಮ ತಾಯಿ ವರಪುತ್ರನೇ ಅಂತಾನೆ ಹೇಳ್ಬೇಕು. ಸತತವಾಗಿ 27 ವರ್ಷಗಳ ಕಾಲ 27 ವರ್ಷ ಅಂತ ಅನ್ಕೋತೀನಿ ಸಾಮೂಹಿಕ ವಿವಾಹನ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ಜನ ದೀನ ದಲಿತರಿಗೂ ಬಡವರಿಗೂ ಅಸಹಾಯಕರಿಗೂ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ. ಸೊ ಹಾಗಾಗಿ ಇಂಥ ದಿವಸದಲ್ಲಿ ನಾವು ಬಹಳ ಸಂತೋಷದಿಂದ ನಮ್ಮ ಬಸವರಾಜ್ ಅವ್ರಿಗೆ ಆ ಬನಶಂಕರಮ್ಮ ತಾಯಿ 100 ವರ್ಷ ನಗ್ನಗ್ತಾ ಚೆನ್ನಾಗಿ ಬದುಕಿ ಬಾಳ್ಲಿ, ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಮತ್ತೆ ನನ್ನ ಸ್ನೇಹಿತರ ಪರವಾಗಿ ನಾನು ಕೇಳ್ತೀನಿ. ನಿಮ್ಮಂತ ನಾಯಕರಿಗೆ ಎಚ್ ಬಸವರಾಜ್ ಅವರಿಗೆ ಮುಂದಿನ ದಿನಗಳಲ್ಲಿ ಆ ಬನಶಂಕರಮ್ಮ ತಾಯಿ ಇಡೀ ಮುಕ್ಕೋಟಿ ದೇವತೆಗಳು ಕೂಡ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಟ್ಟು ಇಡೀ ಸಮಾಜಕ್ಕೆ ಒಳ್ಳೇದಾಗುವಂತ ಕಾರ್ಯಕ್ರಮಗಳನ್ನ ಅವ್ರು ಹಮ್ಮಿಕೋತಾರೆ. ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡ್ಲಿ ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊತಿದ್ದೇವೆ. ಬಸವರಾಜ್ ಅಂತಾನೆ ಖ್ಯಾತಿ ಹೊಂದಿರುವಂತ ಎಚ್ ಬಸವರಾಜ್ ಅವರು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ರು. ಆದ್ರೆ ಅವರ ಶ್ರಮಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಬೆಲೆ ಕೊಟ್ಟಿಲ್ಲ. ಯಾಕೆಂದ್ರೆ ಅವರು ಈಗಾಗಲೇ ಇಷ್ಟೊತ್ತಿಗೆ ಅವರು ಬೆಂಗಳೂರು ನಗರದ ಒಂದು ಶಾಸಕರಾಗಿರ್ಬೇಕಾಯ್ತು. ಅದೇ ರೀತಿ ಬನಶಂಕರಿ ದೇವಸ್ಥಾನದಲ್ಲಿ ಸಾಮೂಹಿಕ ವಿವಾಹ ಅನ್ನೋ ಒಂದು ಆವಿಷ್ಕಾರ ಅನ್ಬೋದು ಅಥವಾ ವೇದಿಕೆ ಅಂತ, ಅದರಲ್ಲಿ ಸಾವಿರಾರು ಮದುವೆಗಳು ನಡೆದು ಅದು ಅದೇ 27 ವರ್ಷದಲ್ಲಿ 100 ಮದುವೆ ಮಾಡಿದ್ದಾರೆ. ನಮ್ಮ ದಾಮೋದರ್ ನಾಯ್ಡು ಮತ್ತು ಅವ್ರ ಸಂಗಡಿಗರು, ಆಮೇಲೆ ಏನ್ ಭಾಜಪ ಅಂತ ಬಿಜೆಪಿ ಕಾರ್ಯಕರ್ತರ ಒಂದು ಸಹಯೋಗದಲ್ಲಿ ಅವರು ಇಲ್ಲಿವರೆಗೂ ಯಾವುದೇ ಚ್ಯುತಿ ಬರದೆ ಆ ಒಂದು ಕಾರ್ಯಕ್ರಮ ಸತತವಾಗಿ ನಡೆಸ್ಕೊಂಡ್ ಬಂದಿರೋರು ಯಾರನ್ನ ಇದ್ರೆ ಎಚ್ ಬಸವರಾಜ ಅಂತ ಒಂದು ಧೀಮಂತ ನಾಯಕ ಇರ್ಬೋದು. ಅಂತವ್ರಿಗೆ ಜನಪರ ಕಾಳಜಿ ಇರುವಂತವ್ರಿಗೆ, ಸಮಾಜದ ಏಳಿಗೆಗೋಸ್ಕರ ದುಡಿಬೇಕು ಅನ್ನೋರ್ಗೆ ಅವಕಾಶ ಕೊಡ್ಬೇಕಾಗಿರುವಂತ ಒಂದು ಕೆಲ್ಸನ ಪಕ್ಷದ ಹಿರಿಯ ಮುಖಂಡರು ಗಮನ ಕೊಡ್ಬೇಕು. ಎಲ್ಲೋ ಒಂದು ಪಕ್ಷ ಬಿಟ್ಟು ಹೋಗಿರ್ತಾರೆ, ಅವರು ಇಲ್ಲಿ ಬಂದಡಿಗೆ ತಿರುಗಿ ಅಂತವ್ರಿಗೆ ಅಧಿಕಾರ ಸಿಗ್ತದೆ ಹೊರತು ಪಕ್ಷ ಕಟ್ಟಿ ಜನಪರ ಕಾಳಜಿಯಿಂದ ಕೆಲಸ ಮಾಡುವಂತವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಸಮಾಜದ ಏಳಿಗೆಗೆ ದುಡಿಯುವಂತವ್ರಿಗೆ ಒಂದು ಅವಕಾಶ ಹೆಚ್ಚಿನ ರೀತಿ ಕೊಡ್ಬೇಕು ಅಂತ ನಾವು ಇಡೀ ಪದ್ಮನಾಭನಗರ ಭಾಜಪ ಸಂಘದ ಕಾರ್ಯಕರ್ತರ ಪರವಾಗಿ ನಾವು ಎಲ್ಲಾ ನಾಯಕರಲ್ಲಿ ವಿನಂತಿಸ್ಕೊಳ್ತೀವಿ.